ನಮ್ಮ ಕೈಗೆ ಹೊಸದಾಗಿ ದುಡ್ಡು ಬರಲು ಶುರುವಾದಾಗ ಮನಸ್ಸಲ್ಲಿ ಸಾವಿರ ಯೋಚನೆಗಳು ಶುರುವಾಗತ್ತೆ ಅಲ್ವಾ? ಹೆಚ್ಚಿನವರ ಗಮನ ಹೋಗೋದು ಹೊಸ ಗ್ಯಾಜೆಟ್ಗಳು, ದೊಡ್ಡ ಕಾರು ಅಥವಾ ಬ್ರ್ಯಾಂಡೆಡ್ ವಸ್ತುಗಳ ಕಡೆಗೆ. ಖಂಡಿತ ಇವುಗಳಿಂದ ಖುಷಿ ಸಿಗತ್ತೆ, ಆದ್ರೆ ಆ ಖುಷಿ ಎಷ್ಟು ದಿನ? ತಾತ್ಕಾಲಿಕ ಅಷ್ಟೇ. ಆದರೆ ನಮ್ಮ ಜೀವನದ ಗುಣಮಟ್ಟವನ್ನೇ ಬದಲಾಯಿಸುವ, ದೀರ್ಘಕಾಲದ ಸಂತೋಷ ಕೊಡುವ ಕೆಲವು ಹೂಡಿಕೆಗಳೂ ಇವೆ. ಬನ್ನಿ, ಇವತ್ತು ನಾವು ಅಂಥ 7 ಅದ್ಭುತ ಅಪ್ಗ್ರೇಡ್ಗಳ ಬಗ್ಗೆ ಮಾತಾಡೋಣ. ಸ್ವಲ್ಪ ಯೋಚನೆ ಮಾಡಿ, ಆದಾಯ ಜಾಸ್ತಿಯಾದಾಗ ಜನ ಮೊದಲು ಏನ್ ಮಾಡ್ತಾರೆ? ತಕ್ಷಣಕ್ಕೆ ಖುಷಿ ಕೊಡುವ ವಸ್ತುಗಳ ಮೇಲೆ ಖರ್ಚು ಮಾಡ್ತಾರೆ. ಇದು ತುಂಬಾ ಸಹಜ ಕೂಡ. ಆದ್ರೆ ಈ ದಾರಿ ನಿಜವಾಗ್ಲೂ ನಮ್ಮನ್ನ ಒಂದು ಉತ್ತಮ ಭವಿಷ್ಯದ ಕಡೆಗೆ ಕರ್ಕೊಂಡು ಹೋಗುತ್ತಾ? ಬಹುಶಃ ಇಲ್ಲ. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ 2 ದಾರಿಗಳಿವೆ. ಒಂದ್ ಕಡೆ ಕಣ್ಣಿಗೆ ಕಾಣೋ ಥಳುಕು ಬಳಕೆನ ವಸ್ತುಗಳು, ಇನ್ನೊಂದ್ ಕಡೆ ನಮ್ಮ ಜೀವನದ ಅಡಿಪಾಯವನ್ನೇ ಗಟ್ಟಿ ಮಾಡುವ, ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ನಮ್ಮ ಯೋಚನಾ ಲಹರಿಯನ್ನು ಸುಧಾರಿಸುವಂತಹ ಅಪ್ಗ್ರೇಡ್ಗಳು. ನಾವು 2ನೇ ದಾರಿಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಇಲ್ಲಿ ನಾವು ನಮ್ಮ ದೈನಂದಿನ ಜೀವನದ, ನಮ್ಮ ಪರ್ಸನಲ್ ಆಪರೇಟಿಂಗ್ ಸಿಸ್ಟಮನ್ನೇ ಅಪ್ಗ್ರೇಡ್ ಮಾಡುವ ಬಗ್ಗೆ ಮಾತಾಡ್ತೀವಿ. ಇವೆಲ್ಲ ತುಂಬಾ ಸಣ್ಣ ವಿಷಯಗಳು ಅಂತ ಅನಿಸಬಹುದು, ಆದರೆ ಇವುಗಳ ಒಟ್ಟು ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಮೊದಲನೇ ಅಪ್ಗ್ರೇಡ್ ನಮ್ಮ ಕಾಲುಗಳಿಂದಲೇ ಶುರುವಾಗುತ್ತೆ. ದಿನಪೂರ್ತಿ ಓಡಾಡಿ ಮನೆಗೆ ಬಂದಾಗ ಪಾದ ನೋವು, ಸುಸ್ತು ಅನ್ಸ್ತಾ? ಅದಕ್ಕೆ ಕಾರಣ ನಾವ್ ಹಾಕೋ ಶೂಗಳೇ ಇರ್ಬೋದು. ಕಳಪೆ ಕ್ವಾಲಿಟಿಯ ಶೂಗಳು ಬರೀ ಕಾಲು ನೋವು ಮಾತ್ರವಲ್ಲ, ಮೊಣಕಾಲು ನೋವು, ಬೆನ್ನು ನೋವು, ಕೊನೆಗೆ ನಮ್ಮ ಬಾಡಿ ಪಾಶ್ಚರ್ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು? ನೋಡಿ, ನಮ್ಮ ಕಾಲುಗಳಿಗೆ ಒಂದು ಕಂಪ್ಲೀಟ್ ಟೂಲ್ ಕಿಟ್ ಬೇಕು. ಪ್ರತಿದಿನದ ಓಡಾಟಕ್ಕೆ ಒಂದು ಆರಾಮದಾಯಕವಾದ ಶೂ, ಆಫೀಸ್ನಲ್ಲಿ ಹೆಚ್ಚು ಹೊತ್ತು ನಿಲ್ಲೋದಿದ್ರೆ ಅದಕ್ಕೆ ಸರಿ ಹೊಂದುವ ಶೂ, ಜಿಮ್ನಲ್ಲಿ ವರ್ಕೌಟ್ ಮಾಡೋವಾಗ ಸರಿ ಸಪೋರ್ಟ್ ಕೊಡೋ ಶೂ, ಮತ್ತು ವಿಶೇಷ ಸಮಾರಂಭಗಳಿಗೆ ಅಂತ ಒಂದು ಕ್ಲಾಸಿಕ್ ಜೋಡಿ. ಇದು ಶೂ ಮೇಲೆ ಮಾಡೋ ಖರ್ಚಲ್ಲ, ಇದು ನಮ್ಮ ಎನರ್ಜಿ ಮತ್ತು ಆರೋಗ್ಯದ ಮೇಲೆ ಮಾಡೋ ಹೂಡಿಕೆ. ಎರಡನೆಯದು ನಮ್ಮ ನಿದ್ದೆ. ನಮ್ಮ ಲೈಫ್ನ 3ನೇ 1 ಭಾಗ ನಾವು ನಿದ್ದೆಯಲ್ಲೇ ಕಳೆಯೋದು. ಈ ಸಮಯ ನಮ್ಮನ್ನ ಪ್ರತಿದಿನ ರೀಚಾರ್ಜ್ ಮಾಡಬಹುದು ಅಥವಾ ಇದ್ದ ಶಕ್ತಿಯನ್ನು ಖಾಲಿ ಮಾಡಬಹುದು. ಸರಿ ಇಲ್ಲದ ನಿದ್ದೆ ನಮ್ಮ ಫೋಕಸ್, ನಿರ್ಧಾರ ತಗೊಳ್ಳೋ ಶಕ್ತಿ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರ ಬೆಲೆ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ. ಹಾಗಾದ್ರೆ ಒಂದು ಪರ್ಫೆಕ್ಟ್ ಸ್ಲೀಪ್ ಸ್ಯಾಂಕ್ಚುರಿ ಅಥವಾ ನಿದ್ದೆಯ ಸ್ವರ್ಗವನ್ನು ಕಟ್ಟಿಕೊಳ್ಳೋದು ಹೇಗೆ? ಇಲ್ಲಿದೆ ನೋಡಿ ಕೆಲವು ಟಿಪ್ಸ್. ನಮ್ಮ ಬೆನ್ನಿಗೆ ಸಪೋರ್ಟ್ ಕೊಡುವ ಒಂದು ಒಳ್ಳೆ ಮ್ಯಾಟ್ರೆಸ್, ಒಳ್ಳೆ ದಿಂಬುಗಳು, ಮೃದುವಾದ ಬೆಡ್ಶೀಟ್ಗಳು ಮತ್ತು ಮುಖ್ಯವಾಗಿ ಹೊರಗಿನ ಬೆಳಕನ್ನ ಪೂರ್ತಿಯಾಗಿ ತಡೆಯುವ ಬ್ಲ್ಯಾಕ್ಔಟ್ ಕರ್ಟನ್ಗಳು. ಇದು ನಮ್ಮ ದೇಹ ಮತ್ತು ಮನಸ್ಸಿಗೆ ನಾವು ಕೊಡಬಹುದಾದ ಬೆಸ್ಟ್ ಗಿಫ್ಟ್. ಈಗ ಕಿಚನ್ಗೆ ಹೋಗೋಣ. ನಮ್ಮೆಲ್ಲರ ಮನೆಯಲ್ಲೂ ಆ ಥರದ್ವೊಂದು ಪಾತ್ರೆ ಇದ್ದೇ ಇರುತ್ತೆ ಅಲ್ವಾ? ಅದರ ತಳ ಸವ್ದೋಗಿರುತ್ತೆ, ಹಿಡಿಕೆ ಅಲುಗಾಡ್ತಿರುತ್ತೆ, ಆದ್ರೂ ವರ್ಷಗಳಿಂದ ಅದನ್ನೇ ಬಳಸ್ತಾ ಇರ್ತೀವಿ. ಹೊಸದಾಗಿ ದುಡ್ಡು ಬಂದಾಗ ಆ ಹಳೆ ಪಾತ್ರೆಗಳಿಗೆ ಗುಡ್ ಬೈ ಹೇಳಿ ಹೊಸದನ್ ತರೋಕೆ ಇದು ಸರಿಯಾದ ಸಮಯ. ಒಳ್ಳೆ ಕ್ವಾಲಿಟಿಯ ಅಡಿಗೆ ಪಾತ್ರೆಗಳು ಅಡಿಗೆ ಮಾಡುವ ಅನುಭವವನ್ನೇ ಬದಲಾಯಿಸ್ಬಿಡುತ್ತೆ. ಅಡಿಗೆ ಮಾಡೋದು ಒಂದು ಬೋರ್ ಕೆಲ್ಸ ಅನ್ಸೋದ್ರ ಬದಲು ಒಂದು ಮಜಾವಾದ ಕ್ರಿಯೇಟಿವ್ ಆಕ್ಟಿವಿಟಿ ಆಗತ್ತೆ. ಇದ್ರಿಂದ ಮನೆಯಲ್ಲೇ ಅಡಿಗೆ ಮಾಡೋಕೆ ಪ್ರೇರಣೆ ಸಿಕ್ಕು ಹೊರಗಡೆ ಊಟ ಮಾಡೋ ಖರ್ಚು ತಾನಾಗೇ ಕಡಿಮೆ ಆಗತ್ತೆ. ಒಂದು ಮಾತಿದೆ, ನಾವು ಏನ್ ತಿಂತೀವೋ ಅದೇ ನಾವು ಆಗ್ತೀವಿ ಅಂತ. ಸರಿ, ಈಗ ಅಡ್ಗೆ ಮಾಡೋಕೆ ಒಳ್ಳೆ ಪಾತ್ರೆ ಬಂತು. ಅದ್ರಲ್ಲಿ ಏನ್ ಹಾಕಿ ಬೇಯಿಸೋದು? ನಮ್ಮ ದೇಹ ಅನ್ನೋ ಇಂಜಿನ್ಗೆ ಒಳ್ಳೆ ಇಂಧನ ಹಾಕ್ಬೇಕಲ್ವಾ? ಇಲ್ಲಿ ದುಬಾರಿ ಆಹಾರದ ಬಗ್ಗೆ ಮಾತಾಡ್ತಿಲ್ಲ, ಬದ್ಲಿಗೆ ತಾಜಾ, ಪೌಷ್ಟಿಕ ಮತ್ತು ಗುಣಮಟ್ಟದ ಪದಾರ್ಥಗಳನ್ನ ಆಯ್ಕೆ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಒಳ್ಳೆ ಆಹಾರದ ಮೇಲೆ ಮಾಡು ಹೂಡಿಕೆಯು ನಮ್ಮ ದೇಹಕ್ಕೆ ನೀಡುವ ಬೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇದರಿಂದ ಜಂಕ್ ಫುಡ್ ಮೇಲಿನ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ಮೆದುಳು ಚುರುಕಾಗುತ್ತೆ, ದಿನವಿಡೀ ಎನರ್ಜಿ ಇರುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದೆ ಬರುವ ಆರೋಗ್ಯ ಸಮಸ್ಯೆಗಳನ್ನ ಮತ್ತು ಹಾಸ್ಪಿಟಲ್ ಖರ್ಚನ್ನ ತಪ್ಪಿಸಬಹುದು. ಸರಿ, ಈಗ ನಮ್ಮ 2ನೇ ಭಾಗಕ್ಕೆ ಹೋಗೋಣ. ನಮ್ಮ ಹಣ ಗಳಿಸೋ ಯಂತ್ರವನ್ನೇ ಅಪ್ಗ್ರೇಡ್ ಮಾಡೋದು. ಅಂದ್ರೆ ನಮ್ಮ ಆದಾಯ ಗಳಿಸೋ ಸಾಮರ್ಥ್ಯವನ್ನ ಹೆಚ್ಚಿಸುವ ಮತ್ತು ಅದನ್ನ ರಕ್ಷಿಸುವ ಹೂಡಿಕೆಗಳ ಮೇಲೆ ಗಮನ ಕೊಡೋಣ. ಇಲ್ಲಿರೋ ಐಡಿಯಾ ತುಂಬಾ ಸಿಂಪಲ್. ನಮ್ಮ ದುಡ್ಡನ್ನ ಖರ್ಚು ಮಾಡೋ ಆಟಿಕೆಗಳಿಗಿಂತ ನಮ್ಗೆ ಇನ್ನಷ್ಟು ದುಡ್ಡು ಮಾಡಿಕೊಡೋ ಟೂಲ್ಸ್ ಅಥವಾ ಉಪಕರಣಗಳ ಮೇಲೆ ಹೂಡಿಕೆ ಮಾಡೋದು ಹೆಚ್ಚು ಜಾಣತನ. ಒಂದು ನಮ್ಮಿಂದ ದುಡ್ಡನ್ನ ತಗೊಳುತ್ತೆ, ಇನ್ನೊಂದು ನಮ್ಗೆ ದುಡ್ಡನ್ನ ತಂದುಕೊಡುತ್ತೆ.
ಉದಾಹರಣೆಗೆ ಒಂದು ಫಾಸ್ಟ್ ಲ್ಯಾಪ್ಟಾಪ್ ಅಂದ್ರೆ ಬರೀ ಸ್ಪೀಡ್ ಅಲ್ಲ, ಅದು ಪ್ರತಿದಿನ ನಮ್ಮ ಅಮೂಲ್ಯ ಸಮಯವನ್ನ ಉಳಿಸುತ್ತೆ. ಕ್ಯಾಲೆಂಡ್ಲಿ ಅಂತಹ ಶೆಡ್ಯೂಲಿಂಗ್ ಟೂಲ್ ನಮ್ಮನ್ನ ಹೆಚ್ಚು ಪ್ರೊಫೆಷನಲ್ ಆಗಿ ಕಾಣುವಂತೆ ಮಾಡುತ್ತೆ. ಇವೆಲ್ಲ ನಮ್ಮ ಕೆಲಸದ ದಕ್ಷತೆಯನ್ನ ಹೆಚ್ಚಿಸುವ ಆಸ್ತಿಗಳು. 6ನೇ ಅಪ್ಗ್ರೇಡ್. ಇದು ತುಂಬಾ ಮುಖ್ಯ. ದುಡ್ಡು ಮಾಡೋದು ಒಂದು ಚಾಲೆಂಜ್ ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಚಾಲೆಂಜ್. ಅದರಲ್ಲೂ ಟ್ಯಾಕ್ಸ್ ವಿಷಯಕ್ಕೆ ಬಂದ್ರೆ ಒಬ್ಬ ಎಕ್ಸ್ಪರ್ಟ್ ಸಹಾಯ ಇಲ್ಲದೆ ಆಗೋದೇ ಇಲ್ಲ. ನೋಡಿ, ಇದೇನೋ ಸುಮ್ಮನೆ ಹೇಳಿರೋ ನಂಬರ್ ಅಲ್ಲ. ಮೂಲಗರ ಪ್ರಕಾರ ಸರಿಯಾದ ವೃತ್ತಿಪರ ಸಲಹೆ ಇಲ್ದೇ ಮಾಡಿದ ಒಂದು ಸಣ್ಣ ಟ್ಯಾಕ್ಸ್ ತಪ್ಪಿನಿಂದ ಆದ ನಷ್ಟ ಇದು. ಇಂಥ ದುಬಾರಿ ತಪ್ಪುಗಳನ್ನ ಮಾಡೋ ಬದಲು ಒಬ್ಬ ತಜ್ಞರ ಸಹಾಯ ಪಡೆಯೋದು ಎಷ್ಟೋ ವಾಸಿ. ಒಬ್ಬ ಒಳ್ಳೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್, ಸಿಪಿಎ ಅಂದ್ರೆ ಕೇವಲ ನಮ್ಮ ಟ್ಯಾಕ್ಸ್ ಫೈಲ್ ಮಾಡೋರಲ್ಲ. ಅವರು ಒಬ್ಬ ಫೈನಾನ್ಷಿಯಲ್ ಸ್ಟ್ರಾಟಜಿಸ್ಟ್ ತರ ಕೆಲಸ ಮಾಡ್ತಾರೆ. ನಮ್ಮ ದುಡ್ಡನ್ನ ಹೇಗೆ ಉಳಿಸ್ಬೇಕು, ಒತ್ತಡ ಹೇಗೆ ಕಡಿಮೆ ಮಾಡಬೇಕು ಮತ್ತು ನಮ್ಮ ಆರ್ಥಿಕ ಭವಿಷ್ಯವನ್ನ ಹೇಗೆ ಭದ್ರಪಡಿಸಬೇಕು ಅಂತ ನಮ್ಗೆ ಗೈಡ್ ಮಾಡ್ತಾರೆ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಆದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ನಮ್ಮ ಮೇಲೆ ನಾವೇ ಹೂಡಿಕೆ ಮಾಡೋದು. ಇದು ಬೇರೆ ಎಲ್ಲ ಹೂಡಿಕೆಗಳ ರಿಸಲ್ಟ್ ಅನ್ನು ಹಲವು ಪಟ್ಟು ಹೆಚ್ಚಿಸುವೊಂದು ಅಲ್ಟಿಮೇಟ್ ಮಲ್ಟಿಪ್ಲೈಯರ್. 7ನೇ ಅಪ್ಗ್ರೇಡ್ ಅಂದ್ರೆ ಜ್ಞಾನ ಮತ್ತು ಅನುಭವಕ್ಕಾಗಿ ದುಡ್ಡು ಕೊಡೋದು. ಈ ಮಾತು ಎಷ್ಟು ನಿಜ ಅಲ್ವಾ? ನಾವೇ ಎಲ್ಲವನ್ನೂ ಟ್ರೈ ಮಾಡಿ ಕಲಿಯೋದ್ರ ಬದಲು ಆ ದಾರಿಯಲ್ಲಿ ಈಗಾಗ್ಲೇ ನಡೆದು ಯಶಸ್ಸು ಕಂಡವರಿಂದ ಕಲ್ತ್ರೆ ನಮ್ಮ ಅಮೂಲ್ಯವಾದ 5 ವರ್ಷಗಳ ಸಮಯ ಉಳಿಸ್ಬೋದು. ಇದು ಸಕ್ಸೆಸ್ಗೆ ಒಂದು ಶಾರ್ಟ್ಕಟ್ ಇದ್ದ ಹಾಗೆ. ಹಾಗಿದ್ರೆ ಈ ಜ್ಞಾನದಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಹೇಗೆ? ನೋಡಿ, ಥೆರಪಿ ತಗೊಂಡ್ರೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಒಬ್ಬ ಅನುಭವಿ ಮೆಂಟರ್ ಹತ್ರ ಹೋದ್ರೆ ಸರಿಯಾದ ದಾರಿ ಸಿಗುತ್ತೆ. ಪರ್ಸನಲ್ ಕೋಚಿಂಗ್ ತಗೊಂಡ್ರೆ ಅಕೌಂಟಬಿಲಿಟಿ ಸಿಗುತ್ತೆ. ಅಥವಾ ಇಂಡಸ್ಟ್ರಿ ಕಾನ್ಫರೆನ್ಸ್ಗಳಿಗೆ ಹೋದ್ರೆ ಹೊಸ ಐಡಿಯಾಗಳು ಸಿಗುತ್ತೆ. ಇವೆಲ್ಲವೂ ನಮ್ಮನ್ನ ವೇಗವಾಗಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಆದರೆ ನಿಲ್ಲಿ, ನಿಮಗಾಗಿ ಒಂದು ಬೋನಸ್ ಅಪ್ಗ್ರೇಡ್ ಇದೆ. ಈ ಎಲ್ಲಾ ಅಂಶಗಳನ್ನ ಒಟ್ಟುಗೂಡಿಸುವ ಒಂದು ಸೂಪರ್ ಪಾಯಿಂಟ್. ಬೋನಸ್ ಅಪ್ಗ್ರೇಡ್ ಒಂದು ಕ್ವಾಲಿಟಿ ಜಿಮ್ ಮೆಂಬರ್ಶಿಪ್. ಒಂದ್ ಕಡೆ ಕಡಿಮೆ ಬೆಲೆಯ ಮುರಿದುಹೋದ ಮೆಷೀನ್ಗಳು, ಮೋಟಿವೇಶನ್ ಇಲ್ಲದ ವಾತಾವರಣ ಇರೋ ಜಿಮ್. ಇನ್ನೊಂದ್ ಕಡೆ ಒಳ್ಳೆ ಎಕ್ವಿಪ್ಮೆಂಟ್, ಕ್ಲೀನ್ ಆಗಿರೋ ಜಾಗ, ಎಲ್ರೂ ಎಕ್ಸರ್ಸೈಸ್ ಮಾಡೋ ಒಂದು ಎನರ್ಜಿ ಇರೋ ಜಿಮ್. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಒಂದು ಒಳ್ಳೆ ಪರಿಸರ ನಮಗೆ ವ್ಯಾಯಾಮ ಮಾಡೋಕೆ ಪ್ರೇರಣೆ ನೀಡುತ್ತೆ. ಇದು ನಮ್ಮ ಆರೋಗ್ಯ, ಶಿಸ್ತು ಮತ್ತು ದೀರ್ಘಾಯುಷ್ಯದ ಮೇಲಿನ ಹೂಡಿಕೆ. ಹಾಗಾದ್ರೆ ಈ ಎಲ್ಲ ಅಪ್ಗ್ರೇಡ್ಗಳ ನಂತರ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕು. ಹೂಡಿಕೆಯ ಮೇಲಿನ ನಿಜವಾದ ಲಾಭ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಅದು ಕೇವಲ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ನಂಬರ್ಗಳಾ ಅಥವಾ ನಾವು ಪ್ರತಿದಿನ ಬದುಕೋ ಜೀವನದ ಗುಣಮಟ್ಟದಲ್ಲಿರೋ ಸುಧಾರಣೆಯಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚಬೇಕು.